ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಾನು ಚಾನಲ್ನಲ್ಲಿ ಹೆಸರೇ ಹೇಳುವಂತೆ ಶಂಕರರ ನಿಜವಾದ ನೇರವಾದ ಮಾತುಗಳ ವ್ಯಾಖ್ಯಾನ. ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಮುಮುಕ್ಷ ಸಾಧಕರಿಗೆ ಅಮೃತಾಯಮಾನವಾಗಿರುವಂಥ ಸಹಸ್ರಾರು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಸಾಧನ ಪ್ರಧಾನವಾದ, ಸಿದ್ಧಾಂತ ಪ್ರಧಾನವಾದ ಅನೇಕ ವಾಕ್ಯಗಳಿವೆ. ಅಂಥ ವಾಕ್ಯಗಳನ್ನೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಪಾಠ ಮಾಡುವಾಗ, ಚಿಂತನೆ ಮಾಡಿಸುವಾಗ ಗೊತ್ತು ಮಾಡಿಸಿದ್ದಾರೆ. ಅಂಥ ವಾಕ್ಯಗಳನ್ನು ಆರಿಸಿಕೊಂಡು ಒಂದೊಂದೇ ಅಭಿಪ್ರಾಯ ತಿಳಿಸ್ತಾ ಬರ್ತೇನೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತೈತ್ತರೀಯೋಪನಿಷತ್ತಿಗೆ ಭಾಷ್ಯವನ್ನು ಬರೆದಿದ್ದಾರೆ. ತೈತ್ತರೀಯೋಪನಿಷತ್ತು ಕೃಷ್ಣ ಯಜುರ್ವೇದದ ಆರಣ್ಯಕ ಭಾಗಕ್ಕೆ ಸೇರಿರುವಂಥ ಉಪನಿಷತ್ತು. ಅದರಲ್ಲಿ ದ್ವಿತೀಯವಲ್ಲಿ ಆನಂದವಲ್ಲಿ, ಬ್ರಹ್ಮಾನಂದವಲ್ಲಿ ಅಲ್ಲಿ ಒಂದು ಚರ್ಚೆ ಶುರು ಮಾಡ್ತಾರೆ. ಮಂತ್ರಗಳಿಗೆಲ್ಲ ಭಾಷ್ಯವನ್ನು ಬರೆದ ಮೇಲೆ ತತ್ರೈತ ಚಿಂತ್ಯತೆ ಅಂತ ಹಾಕಿಕೊಂಡು ಒಂದು ಭಾಷ್ಯ ಬರಿತಾ ಬರ್ತಾರೆ. ಭಾಷ್ಯವನ್ನು ಬರೆಯುವಾಗ ಒಂದು ಮಾತನ್ನು ಬರೆದಿದ್ದಾರೆ ಶಂಕರಾಚಾರ್ಯರು. ಆ ಮಾತು ಭಯಂಕರವಾದ ಸತ್ಯವಾದ ಮಾತು. ಅದನ್ನು ಇಟ್ಕೊಂಡು ಚಿಂತನೆ ಮಾಡೋಣ. ಇವರು ವಿದ್ವಾನಪಿ ಅವಿದ್ವಾನೇವ ಅಸೌ ಯೋಯಂ ಏಕಂ ಅಭಿನ್ನಂ ಆತ್ಮತತ್ವಂ ನ ಪಶ್ಯತಿ. ಶಾಂಕರ ಭಾಷ್ಯ, ತೈತ್ರಿಯ ಭಾಷ್ಯ, ಬ್ರಹ್ಮಾನಂದವಲ್ಲಿಯಲ್ಲಿ ಕೊನೆಯಲ್ಲಿ ಬರೆದಿರುವಂಥ ಭಾಷ್ಯ. ಮತ್ತೊಮ್ಮೆ ಓದ್ತೇನೆ ಕೇಳಿ. ವಿದ್ವಾನಪಿ ಅವಿದ್ವಾನೇವ ಅಸೌ, ವಿದ್ವಾನಪಿ ಅಸೌ ಅವಿದ್ವಾನೇವ ಯೋಯಂ ಏಕಂ ಅಭಿನ್ನಂ ಆತ್ಮತತ್ವಂ ನ ಪಶ್ಯತಿ. ವಿದ್ವಾನಪಿ ವಿದ್ಯಾವಂತನಾಗಿದ್ದರು, ಘನ ವಿದ್ವಾಂಸನಾಗಿದ್ದರು, ಪಂಡಿತೋತ್ತಮನಾಗಿದ್ದರು. ಅವನಿಗೆ 4 ವೇದಗಳು, ಷಡಂಗಗಳು, ದರ್ಶನಗಳು, ಪುರಾಣಗಳು, ಆಗಮ,
ರಾಮಾಯಣ, ಭಾರತ, ಇತಿಹಾಸ ಮುಂತಾಗಿರುವ ಎಲ್ಲ ಗ್ರಂಥಗಳು ಗೊತ್ತು. 20 ಭಾಷೆಗಳು ಗೊತ್ತು. ಒಳ್ಳೆಯ ವಾಗ್ಮಿ, 100 ಗ್ರಂಥಗಳನ್ನು ಬರೆದಿದ್ದಾರೆ ಮತ್ತು 100 ಪ್ರಶಸ್ತಿಗಳಿಂದ ಅಲಂಕೃತನಾಗಿದ್ದಾನೆ. ಅಂಥ ಒಬ್ಬ ವಿದ್ವಾಂಸ. ಅಂಥ ವಿದ್ವಾಂಸನು ಅವಿದ್ವಾನೇವ, ಅವಿದ್ಯಾವಂತನೇ ಆಗಿದ್ದಾನೆ. ಏನು ಸ್ವಾಮಿ ಇದು? MSc ಮಾಡಿದ್ದಾನೆ, PhD ಮಾಡಿದ್ದಾನೆ, ತರ್ಕಶಾಸ್ತ್ರ, ಮೀಮಾಂಸಾಶಾಸ್ತ್ರ, ವ್ಯಾಕರಣಶಾಸ್ತ್ರ, ಅಲಂಕಾರಶಾಸ್ತ್ರ, ಧರ್ಮಶಾಸ್ತ್ರ, ಪುರಾಣಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ ಎಲ್ಲವೂ ಗೊತ್ತಿದೆ. ಸಂತೋಷ. ಇವನು ವೇದಾಂತದ ದೃಷ್ಟಿಯಿಂದ, ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ಅವಿದ್ವಾನ್, ಅವಿದ್ವಾಂಸ ಅಲ್ಲ, ಅವಿದ್ವಾನೇವ. ಇವನನ್ನು ನಾವುಗಳು ಅವಿದ್ಯಾವಂತ, ವಿದ್ಯಾವಂತನಲ್ಲ ಎಂದೇ ಕರೆಯುತ್ತೇವೆ. ಎಂಥವನನ್ನು? ಯೋಯಂ, ಇವನೇನಾಗಿದ್ದಾನೆ? ಏಕಂ ಅದ್ವಿತೀಯಂ ಪರಿಪೂರ್ಣಂ ಸಮಂ ಆತ್ಮತತ್ವಂ ಅಭಿನ್ನಂ ನ ಪಶ್ಯತಿ. ಇವನ್ ಎಲ್ಲವೂ ಗೊತ್ತು. ನಾನು ಬೇರೆ, ದೇವರು ಬೇರೆ, ನಾನು ಬೇರೆ, ನೀನು ಬೇರೆ, ನಾನು ಬೇರೆ, ಪ್ರಪಂಚ ಬೇರೆ ಅಂಥೇಳಿ ಈ ಪ್ರಪಂಚವನ್ನು ತನಗಿಂತ ಭಿನ್ನವಾಗಿ ಯಾವಾತನ ಕಾಣುತ್ತಿದ್ದಾನೆಯೋ, ತನ್ನನ್ನು ಅಭಿನ್ನನಾಗಿರುವ ಏಕನಾದ, ನಿರ್ವಿಶೇಷನಾದ, ಪರಿಪೂರ್ಣನಾದ ಆತ್ಮ ಎಂದು ಯಾವಾತನು ನಪಶ್ಯತಿ ತಿಳಿದುಕೊಂಡಿಲ್ಲವೋ, ಭಯಂಕರ ಸತ್ಯ, ಕಟು ಸತ್ಯವಿದು. ಎಲ್ಲ ತಿಳ್ಕೊಂಡಿದ್ದಾನೆ. ನಾನೊಬ್ಬ ವಿದ್ವಾಂಸ, ನನಗೆ 38 ವರ್ಷ, ನನಗೆ 79 ವರ್ಷವಾಯಿತು, ನನಗೆ 80 ವರ್ಷ, ನಾನು ಇಂಥವ್ರ ಮಗ ಅಂಥೇಳಿ ಅದನ್ನೇ ಸತ್ಯವೆಂದು ತಿಳಿದುಕೊಂಡು ತನ್ನನ್ನು ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ನಾನೆಂದು ಯಾವಾತನು ತಿಳಿದುಕೊಂಡಿಲ್ಲವೋ ಅಂಥವನು ಎಷ್ಟೇ ಘನ ವಿದ್ವಾಂಸನಾಗಿದ್ದರು, ಪಂಡಿತೋತ್ತಮನಾಗಿದ್ದರು, ಒಳ್ಳೆ ವಾಗ್ಮಿಯಾಗಿದ್ದರು, ಸಕಲ ಶಾಸ್ತ್ರ ಪಾರಂಗತನಾಗಿದ್ದರೂ ಅವನಿಗೆ ವೇದಾಂತದಲ್ಲಿ ಕೊಟ್ಟಿರುವಂಥ ಪ್ರಶಸ್ತಿ ಅವಿದ್ವಾನ್ ಅಲ್ಲ, ಅವಿದ್ವಾನೇವ ಅಜ್ಞಯೇವ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮಜ್ಞಾನಿ ಪುಂಗವರಾಗಿ, ನಿಜವಾದ ವಿದ್ವದ್ವರಿಷ್ಠರಾಗಿ, ಜ್ಞಾನಿ ಪುಂಗವರಾಗಿ ಹೇಳುತ್ತಿರುವಂಥ ಧೈರ್ಯವಾದ ಮಾತು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂದ್ವಿಜಾನತಃ. ಯಾರಿಗೆ ಗೊತ್ತಿಲ್ಲವೋ ನನ್ನಲ್ಲಿ ಪ್ರಪಂಚವೆಲ್ಲವೂ ಅಡಕವಾಗಿದೆ, ಪ್ರಪಂಚದಲ್ಲಿ ನಾನಿದ್ದೇನೆ, ನನಗಿಂತ ಭಿನ್ನವಾಗಿ ಪ್ರಪಂಚವಿಲ್ಲ. ಬ್ರಹ್ಮೈವೇದಂ ವಿಶ್ವಂ, ಪರಬ್ರಹ್ಮವೇ ಪ್ರಪಂಚವಾಗಿ ತೋರ್ತಾ ಇದೆ. ಅಂಥ ಪ್ರಪಂಚವೇ ನಾನು, ನನ್ನಲ್ಲಿ ಪ್ರಪಂಚವಿದೆ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನುವಂಥ ಔಪನಿಷದ ದರ್ಶನದ ಸಂದೇಶ ಯಾರಿಗೆ ಅರ್ಥವಾಗಿಲ್ಲವೋ, ಯಾವಾತನು ತನ್ನನ್ನು ಒಬ್ಬ ಪ್ರಮಾತ, ಒಬ್ಬ ದ್ರಷ್ಟ, ಒಬ್ಬ ಸಂಸಾರಿ, ಒಬ್ಬ ಪಂಡಿತೋತ್ತಮ ಎಂದು ತಿಳಿದುಕೊಂಡು ದೇಹಾದಿಗಳಲ್ಲಿ ತಾನೆಂದು ಅಧ್ಯಾಸ ಮಾಡಿಕೊಂಡು ಕರ್ತೃತ್ವ ಭೋಕ್ತೃತ್ವ ಉಳ್ಳವನಾಗಿದ್ದಾನೆಯೋ ಇಂಥವನನ್ನು ಭಗವತ್ಪಾದ ಶಂಕರಾಚಾರ್ಯರವರು ಅವಿದ್ವಾನೇವ, ಇವನಿಗೆ ಅಧ್ಯಾಸ ನಿವೃತ್ತಿಯಾಗಿಲ್ಲ, ಇವನಿಗೆ ಅಜ್ಞಾನ ಬಾಧಿತವಾಗಿಲ್ಲ. ಆದ್ದರಿಂದಲೇ ಇಂಥವನ ಗತಿಯೇನು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಎನ್ನುವಂತೆ ಇಂಥ ವಿದ್ವಾಂಸನಿಗೆ ಸಂಸಾರ ಬಂಧನ ಗ್ಯಾರಂಟಿ ಅಂತ ತಿಳಿಸಿ ಯಾರು ಆತ್ಮತತ್ವವನ್ನು ತಿಳಿದುಕೊಂಡಿದ್ದಾರೆಯೋ ಅಭಿನ್ನಂ ಅದ್ವೈತಂ ಏಕಂ ನಿರುಪಾಧಿಕಂ ಆತ್ಮಾನಂ ಯಹ ಪಶ್ಯತಿ
ಸ ಏವ ವಿದ್ವಾನ್ ಅನ್ನುವಂತಹ ಸಂದೇಶವನ್ನು ಭಗವತ್ಪಾದ ಶಂಕರಾಚಾರ್ಯರವರು ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ ಅಂತ ಹೇಳುತ್ತಾ ವಾಕ್ಯವನ್ನು ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ವಿದ್ವಾನಪಿ ಅವಿದ್ವಾನೇವ ಅಸೌ ಯೋಯಂ ಏಕಂ ಅಭಿನ್ನಂ ನಿರುಪಾಧಿಕಂ ನಿರವಯವಂ ಅದ್ವಯಂ ಆತ್ಮತತ್ವಂ ನ ಪಶ್ಯತಿ. ನಾವುಗಳು ಶಾಸ್ತ್ರಾಚಾರ್ಯರ ಉಪದೇಶವನ್ನು ಶ್ರವಣ ಮಾಡುತ್ತಾ ಇಂಥ ಅದ್ವಿತೀಯನಾದ ಆತ್ಮನೇ ನಾನು ಎಂದು ತಿಳಿದುಕೊಂಡು ನಿಜವಾದ ಬ್ರಹ್ಮಜ್ಞಾನಿಗಳಾಗಿ ಮೋಕ್ಷವನ್ನು ಈ ಜನ್ಮದಲ್ಲಿಯೇ ಸಂಪಾದಿಸಿಕೊಳ್ಳುವಂತೆ ಭಗವತ್ಪಾದ ಶಂಕರಾಚಾರ್ಯರವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.